ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು KS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು KS ನೋಟಿಫಿಕೇಷನ್ ಆಗಿತ್ತು ಅದರ ಸಂಬಂಧಪಟ್ಟಂತೆ ಕೆಲವೊಂದು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ KS ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ಏನಿದೆ ಪ್ರೆಸೆಂಟ್ ಅದನ್ನು ನೋಡ್ಕೊಂಡು ಬರೋಣ. ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದಾಗೆ 3 ವಿಷಯಗಳಿಗೆ ಕುರಿತಂತೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಒಂದು ನಾವು ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೋ ಇಲ್ವೋ ಅನ್ನೋದು ಒಂದು ಕಡೆ ಆದರೆ, ನೆಕ್ಸ್ಟ್ ಬಂದು ಮತ್ತೆ ಹೊಸದಾಗಿ ನಮಗೆ 220 ಹೆಚ್ಚುವರಿ ಸೇರ್ಪಡೆ ಅಂದರೆ 220 ಹುದ್ದೆಗಳನ್ನ ಸೇರ್ಪಡೆ ಮಾಡಿದ್ದಾರೋ ಇಲ್ವೋ ಅಂತ ಹೇಳಿ ನೋಡ್ಕೊಂಬರೋಣ. ಅದೇ ರೀತಿ ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ KSನ ಒಂದು ಎಕ್ಸಾಮ್ ಡೇಟ್ನ ನಮಗೆ ನೆಕ್ಸ್ಟ್ ಮಂತ್ 21ಗೆ ಕೊಟ್ಟಿರ್ತಾರೆ. ಆ ಒಂದು ಡೇಟ್ ಅದೇ ಡೇಟಿಗೆ ನಡೆಸ್ತಾರಾ ಅಥವಾ ಡೇಟ್ ಪೋಸ್ಟ್ಪೋನ್ ಆಗಿದೆಯಾ, ಪ್ರತಿಯೊಂದು ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು 384 KS ಹುದ್ದೆಗೆ ವಯಸ್ಸು ಮೀರಿದರೂ ಅರ್ಜಿ ಸಲ್ಲಿಕೆಗೆ ಅವಕಾಶ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಲೋಕಸೇವಾ ಆಯೋಗ KPSC ಅಂತ ಹೇಳಿ ನೋಡೋದಾದರೆ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ 384 ಟೋಟಲ್ ಪೋಸ್ಟ್ ಎಷ್ಟಿದೆ ಅಂತ ಹೇಳಿದ್ರೆ KS ನೋಟಿಫಿಕೇಷನ್ ಆಗಿದ್ದು 384 ಹುದ್ದೆಗಳಿಗೆ 2017-18ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳ ವಯಸ್ಸು ನಿರ್ಬಂಧನೆ ಇಲ್ಲದೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ ಅಂತ ಹೇಳಿ ನಿಮಗೆ ಕೊಟ್ಟಿದ್ದಾರೆ. ಲಾಸ್ಟ್ ಬಂದು ನಮಗೆ 2017-18ನಲ್ಲಿ ನೋಟಿಫಿಕೇಷನ್ ಆಗಿರುತ್ತೆ KSದು. ಅದನ್ನು ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿರ್ತಾರೆ. 20ಯಲ್ಲಿ ಕೂಡ ಎಕ್ಸಾಮ್ ಆಗಿರುತ್ತೆ KSಗೆ ಸಂಬಂಧಪಟ್ಟಂತೆ. ಆ ಒಂದು ಅಪ್ಲಿಕೇಶನ್ ಆ ಒಂದು ಇಯರಲ್ಲಿ ಅಪ್ಲಿಕೇಶನ್ಸ್ನ ಸಲ್ಲಿಸಿದ್ದು ಕೂಡ ಕಾರಣಾಂತರಗಳಿಂದ ಏನಂತ ಹೇಳಿದ್ರೆ 6 ವರ್ಷಗಳಿಂದ KSನಲ್ಲಿ ಯಾವುದೇ ರೀತಿ ಹೊಸ ನೇಮಕಾತಿ ನಡೆದಿರೋದಿಲ್ಲ. ಹಾಗಾಗಿ ಅಲ್ಲಿ ಯಾರೆಲ್ಲ ವಂಚಿತರಾಗಿರ್ತಾರೆ ಏಜ್ ಒಂದು ಪ್ರಾಬ್ಲಮಿಂದ ಅವ್ರಿಗೆ ಈ ಒಂದು ಅಪ್ಲಿಕೇಶನ್ ಈ ಒಂದು ನೋಟಿಫಿಕೇಷನ್ ಅಲ್ಲಿ ಈ ಬಾರಿ ಅವ್ರಿಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸುಮಾರು ಏನಂತ ಹೇಳಿದ್ರೆ ಪ್ರತಿಭಟನೆಗಳನ್ನ ನಡೆಸಿರ್ತಾರೆ. ಅದು ಒಂದು ಪ್ರತಿಫಲವಾಗಿ ನಿಮಗೆ ಫೈನಲ್ ಆಗಿ ಏನಂತ ಹೇಳಿದ್ರೆ ಅವಕಾಶನ ಕೊಟ್ಟಿರ್ತಾರೆ. ನಿಮಗೆ ಒಂದು ಈಗ ಮತ್ತೆ ಒಂದು ಹೊಸ ನೋಟಿಫಿಕೇಷನ್ನ ಅಪ್ಡೇಟ್ ಮಾಡಿರ್ತಾರೆ KSಗೆ ಸಂಬಂಧಪಟ್ಟಂತೆ. ಎಲ್ಲರೂ ಕೂಡ ಆ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಅದೇ ರೀತಿ 17-18ನಲ್ಲಿ ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ವಂಚಿತರಾಗಿರ್ತೀರ ಆ ಒಂದು ಎಕ್ಸಾಮ್ ಇವಾಗ ಬರೆಯೋದಕ್ಕೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ 15 ಡೇಸ್ 15 ದಿನ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು KSನ ಒಂದು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅವರಿಗೆ 15 ದಿನಗಳ ಕಾಲ ಟೈಮ್ನ ಕೊಟ್ಟಿರ್ತಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಒಂದು ಅವಕಾಶನ. ಯಾರೆಲ್ಲ ಈ ಒಂದು ಎಕ್ಸಾಮ್ನ ಬರಲೇಬೇಕು ಅಂತ ಹೇಳಿ ಕಷ್ಟಪಟ್ಟು ಈ ಒಂದು ಏನಂತ ಹೇಳಿದ್ರೆ ಆ ಲೆಟರ್ನೆಲ್ಲ ಸಬ್ಮಿಟ್ ಮಾಡಿದ್ರಿ, ಅವರು ನಿಮ್ಮ ಒಂದು ಮನವಿನ ಸ್ವೀಕಾರ ಮಾಡಿ ನಿಮಗೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಸೊ ಈ ಒಂದು ಅವಕಾಶನ ಸದುಪಯೋಗ ಪಡ್ಕೊಳ್ಳಿ. 15 ದಿನ ಟೈಮ್ ಇದೆ, ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿ ಇಲ್ಲಿ ನೋಡೋದಾದರೆ ಜುಲೈ 21ಕ್ಕೆ ಪೂರ್ವಭಾವಿ ಅಂತ ಹೇಳಿದ್ರೆ ಪ್ರಿಲಿಮ್ಸ್ KSಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮ್ಸ್ ಡೇಟ್ನ ನಮಗೆ ಇವಾಗ ಆಲ್ರೆಡಿ ಅನೌನ್ಸ್ ಮಾಡಿರೋ ಹಾಗೆ ಜುಲೈ 21ಕ್ಕೆ ಪೂರ್ವಭಾವಿ ಎಕ್ಸಾಮ್ ಅಂತ ಇದೆ. ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ಒಂದು ಸ್ಲೈಡಲ್ಲಿ ನೀವು ನೋಡೋದಾದರೆ ಏನಂತ ಹೇಳಿದ್ರೆ 17-18ಇಂದ ಯಾರೆಲ್ಲ ಒಂದು ಏಜ್ ರಿಲ್ಯಾಕ್ಸೇಷನ್ನ ಕೇಳಿದ್ರಿ ಅವ್ರಿಗೆ ಇವಾಗ ಒಂದು ಅವಕಾಶ ಸಿಕ್ಕಿದೆ. 15 ದಿನಗಳ ಕಾಲ ಟೈಮ್ನ ಕೊಟ್ಟಿದ್ದಾರೆ. ದಯವಿಟ್ಟು ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅದೇ ರೀತಿ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋದಾದರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ ನಮಗೆ ಟೋಟಲ್ ಪೋಸ್ಟ್ ಎಷ್ಟು ಕರೆದಿದ್ರು ಅಂತ ಹೇಳಿದ್ರೆ 384 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳನ್ನ ಕರೆದಿರ್ತಾರೆ. ಆ ಒಂದು 2023-24ನೇ ಸಾಲಿನಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಹುದ್ದೆ 384 ಪೋಸ್ಟ್ಗೆ ಇನ್ನೂ ಹೆಚ್ಚುವರಿಯಾಗಿ 120 ಪೋಸ್ಟ್ಗಳನ್ನ ಸೇರ್ಪಡೆ ಮಾಡಿ ಟೋಟಲ್ ಆಗಿ ನಮಗೆ ಇವಾಗ 500 ಹುದ್ದೆಗಳ ನೇಮಕಾತಿ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ರೀಸನ್ ನೋಡೋದಾದರೆ ಕೋವಿಡ್ ಸೇರಿದಂತೆ ಇನ್ನಿತರ ಕಾರಣಗಳಿಂದ ಕಳೆದ 6 ವರ್ಷಗಳಿಂದ KS ಹುದ್ದೆಗಳಿಗೆ ನೇಮಕಾತಿ ನಡೆದಿರೋದಿಲ್ಲ. ಹೀಗಾಗಿ ಕೊನೆ ಬಾರಿ 17-18 ಅರ್ಜಿ ಸಲ್ಲಿಸಿದವ್ರಿಗೂ ವಯಸ್ಸಿನ ನಿರ್ಬಂಧನೆ ಇಲ್ಲದೆ ಈ ಸರಿ ಎಕ್ಸಾಮ್ ಸಲ್ಲಿಸೋದಕ್ಕೆ ವಿಶೇಷ ಅವಕಾಶನ ಕೊಟ್ಟಿರ್ತಾರೆ. ಅಳ್ಬರಿಗೂ ಕೂಡ ಅವಕಾಶ ನೀಡ್ತಿರೋ ಕಾರಣ ಹುದ್ದೆಗಳ ಸಂಖ್ಯೆನೂ ಕೂಡ ಹೆಚ್ಚಿಸಿದ್ದಾರೆ.
ಇವಾಗ ಆಲ್ರೆಡಿ ಈ ಒಂದು 384 ಹುದ್ದೆಗಳಿಗೆ ಡಿಗ್ರಿ ಮುಗಿಸಿರ್ತಕ್ಕಂಥವ್ರು, ಅದೇ ರೀತಿ ಅಂತಿಮ ವರ್ಷದಲ್ಲಿ ಡಿಗ್ರಿ ಓದ್ತಕ್ಕಂಥವ್ರು ಬಂದು ನಮಗೆ ಅಪ್ಲಿಕೇಶನ್ ಸಲ್ಲಿಸಿರೋರು ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ನೋಡೋದಾದರೆ 1.95 ಲಕ್ಷದಲ್ಲಿ ಅರ್ಜಿಗಳು ಇವಾಗ ಆಲ್ರೆಡಿ ಸಲ್ಲಿಕೆ ಆಗಿದ್ದಾವೆ. ಇನ್ನು ಈ ಒಂದು ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿರೋದ್ರಿಂದ ಇದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ಗಳು ಬೀಳುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ 120 ಹುದ್ದೆಗಳನ್ನ ಹೆಚ್ಚಿಗೆ ಮಾಡಿ ಒಂದು ಎಕ್ಸಾಮ್ನ ನಡೆಸ್ತಾರೆ. ಸೊ ಇಲ್ಲಿ ಗೊತ್ತಾಯ್ತು ನಿಮಗೆ 384 ಇದ್ದಿದ್ದು ಪೋಸ್ಟ್ ಬಂದು 504 ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಸೀರಿಯಸ್ ಆಗಿ ಓದಿ. ನೆಕ್ಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ನ ನಾವು ನೋಡೋದಾದರೆ, ಒಂದು ನಿಮಿಷ, ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಅಪ್ಡೇಟ್ ಆದಮೇಲೆ ಮತ್ತು ಡೇಟು ಕೂಡ ಚೇಂಜ್ ಮಾಡಬೇಕಲ್ವ, 1 ಮಂತಲ್ಲೇ ಅವ್ರಿಗೂ ಕೂಡ ಓದೋದಕ್ಕೆ ಯಾರಿಗೂ ಟೈಮ್ ಸಿಗಲ್ಲ. ಈ ಮಂತ್ ನಮಗೆ ಡೇಟ್ ಅವರು ಕೊಟ್ಟಿರೋದ್ರಿಂದ 15 ದಿನ ಅಪ್ಲಿಕೇಶನ್ ಹಾಕೋದಕ್ಕೂ ಡೇಟ್ನ ಕೊಟ್ಟಿರ್ತಾರೆ. ಆ ಕಡೆಗೆ 1 ಮಂತ್ ಆದರೂ ಟೈಮ್ ಬೇಕು. ಅಪ್ಲಿಕೇಶನ್ ಡೇಟ್ ಎಂಡ್ ಆಗಿ ಜುಲೈ 21ಕ್ಕೆ ಫಿಕ್ಸ್ ಮಾಡಿದ್ದ ಒಂದು ಪ್ರಿಲಿಮ್ಸ್ ಪೂರ್ವಭಾವಿ ಎಕ್ಸಾಮ್ ಏನಿದೆ ಆ ಒಂದು ಡೇಟ್ ಇಲ್ಲಿ ನೋಡ್ತಾ ಇರ್ಬೋದು, 21/6/2024 ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಡೇಟ್ನ ಇವಾಗ ನಮಗೆ 15 ದಿನಗಳ ಕಾಲಾವಕಾಶ ನೀಡಿರೋದ್ರಿಂದ ಆ ಒಂದು KPSC ಆಯೋಗ ಏನಿದೆ ಡೇಟ್ನ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು 21/7/2024 ನಡೆಸಬೇಕಾಗಿದ್ದ ಒಂದು ಪೂರ್ವಭಾವಿ ಪರೀಕ್ಷೆನ 25/8/2024ಕ್ಕೆ ನಡೆಸೋದಕ್ಕೆ ನಮಗೆ ಡೇಟ್ನ ಕೊಟ್ಟಿರ್ತಾರೆ. ಈ ಒಂದು ವೇಳಾಪಟ್ಟಿ ಅಂತಿಮ ಆಗಿರ್ಬೋದು, ಆಗದೇನೂ ಇರ್ಬೋದು. ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಇದ್ದರೂ ಕೂಡ ಮತ್ತೊಂದು ಸರಿ ನಾನು ಅಪ್ಡೇಟ್ ಮಾಡ್ತೀನಿ. ಇದು ಯಾವುದೇ ಒಂದು ಫೇಕ್ ನ್ಯೂಸ್ ಅಲ್ಲ, ನಾನು ಹೇಳಿದ 3 ವಿಷಯನೂ ಕೂಡ. ಯಾಕಂತ ಹೇಳಿದ್ರೆ ನಿಮಗೆ ಫೋಟೋ ಸಮೇತನೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. 2 ಬಂದು ನಿಮಗೆ ಪೇಪರಲ್ಲೇ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು, ಇದು ಬಂದು ಕರ್ನಾಟಕ ಲೋಕಸೇವಾ ಆಯೋಗ ಅವರೇ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ಡೈಲಿ ನ್ಯೂಸ್ ಪೇಪರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅದೇ ರೀತಿ ನ್ಯೂಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಿಮಗೆ ಕೆಲವೊಂದು ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾರೆಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರು ಕೂಡ ಸೀರಿಯಸ್ ಆಗಿ ಓದ್ತಾ ಇರೋರು ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ ಆಗ್ತಾ ಇರಿ ಡೈಲಿ ಕೂಡ. ಯಾಕಂತ ಹೇಳಿದ್ರೆ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವೊಂದು ಡೇಟ್ಗೆ ಫಿಕ್ಸ್ ಮಾಡ್ತಾರೆ ಅಂತೇಳಿ. ಈಗ ಸದ್ಯಕ್ಕೆ ಬಂದಿರೋ ಟೈಮ್ ಟೇಬಲ್ನ ಪ್ರಕಾರ ನಿಮ್ಮ ಒಂದು ಎಕ್ಸಾಮ್ 8ನೇ ತಿಂಗಳು ಅಂದರೆ ಆಗಸ್ಟ್ 25ಕ್ಕೆ ಪ್ರಿಲಿಮ್ಸ್ನ ನಡೆಸಬೇಕು ಅಂತ ಹೇಳಿ ಇವಾಗ ಒಂದು ಡೇಟ್ನ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಅದೇ ರೀತಿ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆದರೆ ಅಥವಾ ಪೋಸ್ಟ್ಪೋನ್ ಆದರೆ ನಾನು ತಪ್ಪದೆ ಆ ಒಂದು ವಿಡಿಯೋನು ಮಾಡಿ ಹಾಕ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.